ನಾನು ಅಸೆಂಬ್ಲಿಲಿ ಬಿಜೆಪಿಯವರು ಮಾತಾಡಿದಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೂ ಕೂಡ ಅವರ ಪಕ್ಷ, ಅವರ ಸಿದ್ಧಾಂತ, ವಿರೋಧ ಪಕ್ಷದ ಸಿದ್ಧಾಂತ ಎಲ್ಲ ಕೂಡ ನನಗೆ ಅರಿವಿದೆ ಅನ್ನೋ ಮಾತನ್ನ ಅವರಿಗೆ ಕಾಲೆಳೆದೆ. ಏನು ಹೊಸೇನಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂಸದೀಯ ವ್ಯವಸ್ಥೆಯಲ್ಲಿ ನಾನು ಅಸೆಂಬ್ಲಿಲೇ ನನ್ನ ಆಚಾರ ವಿಚಾರಗಳನ್ನು ನಾನು ಮಾತಾಡಿದ್ದೆ. 1980ರಿಂದ 79ರಲ್ಲಿ ಸತತವಾಗಿ ವಿದ್ಯಾರ್ಥಿ ನಾಯಕರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು, ವಿದ್ಯಾರ್ಥಿ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಕೆಲಸವನ್ನು ಮಾಡ್ಕೊಂಡು ಬಂದವರು. ನಾನೇನು ಹೊಸದಾಗಿ ಪಾರ್ಟಿ ಸೇರಿದವನೆಲ್ಲ, ಯಾರಿಂದಲೇ ಪಾಠ ಕೂಡ ನನಗೆ ಅವಶ್ಯಕತೆ ಇಲ್ಲ. ಇಂದಿರಾ ಗಾಂಧಿಯವರ ಸತ್ ದಿನ ನನ್ನ ಚಿತ್ರಮಂದಿರಕ್ಕೆ ಟೂರಿಂಗ್ ಟ್ಯಾಕ್ಸಿ ಇತ್ತು. ಇಂದಿರಾ ಗಾಂಧಿ ಚಿತ್ರಮಂದಿರ ಅಂತೇಳಿ ಹೆಸರಿಟ್ಟು, ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತನಿಗೂ ಭಗವಂತನಿಗೂ ಇರುವಂತಹ ಒಂದು ಸಂಬಂಧ. ಆ ಭಾವನೆ ಮೇಲೆ ಗಾಂಧಿ ಕುಟುಂಬದ ತ್ಯಾಗ, ಅವರ ಇತಿಹಾಸ, ಅವರ ಬಲಿದಾನ, ಅವರ ಆಡಳಿತ, ಅವರ ಆಶೀರ್ವಾದ ಇವೆಲ್ಲ ಕೂಡ ಪಡ್ಕೊಂಡು, ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ರಾಜಕಾರಣವನ್ನು ಮಾಡಿಕೊಂಡು ನಾನು ಬಂದಿದ್ದೇನೆ. ಇವತ್ತು ನಾನು ಸಾಂದರ್ಭಿಕವಾಗಿ ನಾನು MA ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್. ಯಾವಾಗ ಪೊಲಿಟಿಕಲ್ ಸೈನ್ಸ್ ಮಾಡಿದೆ? 2008ರಲ್ಲಿ ಡಿಗ್ರಿ ಪಡ್ಕೊಂಡೆ. 2004-05 ಶುರು ಮಾಡಿ 3 ವರ್ಷ ಬರೆದು ನಾನೊಬ್ಬ ಗ್ರಾಜುಯೇಟ್ ಆಗಬೇಕು ಅಂತೇಳಿ ಪೊಲಿಟಿಕಲ್ ಸೈನ್ಸ್ ನ ಆಯ್ಕೆ ಮಾಡಿ ಪಡ್ಕೊಂಡೆ. ನಾ ರಾಜಕಾರಣಕ್ಕೆ ಬರಕ್ಕಿನ ಮುಂಚಿತವಾಗಿ ವಿದ್ಯಾರ್ಥಿ ನಾಯಕರಿದ್ದಾಗ ಪಾರ್ಟಿ ಬಗ್ಗೆ ಅಧ್ಯಯನ ಮಾಡಿದ್ದೆ.